ಪೆಟ್ರೋಲ್ ಡೀಸೆಲ್ ಖಾಲಿ ಎಂಬ ವದಂತಿಗೆ ಬಿಪಿಸಿಎಲ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇವು ಸಂಪೂರ್ಣವಾಗಿ ಆಧಾರರಹಿತವಾದವು ಎಂದು ಬಿಪಿಸಿಎಲ್ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಪೆಟ್ರೋಲ್ ಡೀಸೆಲ್ ಕೊರತೆ ಅಂತ ವದಂತಿಗಳು ಹರಿದಾಡ್ತಾ ಇದ್ದಾವೆ. ಟ್ವೀಟ್ ಮಾಡಿ ವದಂತಿಗಳಿಗೆ ಬ್ರೇಕ್ ಹಾಕಿದ ಭಾರತ ಪೆಟ್ರೋಲಿಯಂ. ದೇಶದಲ್ಲಿ ಯಾವುದೇ ಇಂಧನ ಕೊರತೆ ಉಂಟಾಗಿಲ್ಲ. ಭಾರತ ಪೆಟ್ರೋಲ್ ಮತ್ತು ಡೀಸೆಲ್ನ ನಿವ್ವಳ ರಫ್ತುದಾರ. ನಮ್ಮಲ್ಲಿ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ನ ಸಾಕಷ್ಟು ದಾಸ್ತಾನುಗಳಿವೆ. ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ಸಪ್ಲೈ ಆಗ್ತಿದೆ ಅಂತ ಬಿಪಿಸಿಎಲ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಜನರು ಭಯಭೀತರಾಗಿ ಅನಗತ್ಯ ಖರೀದಿಯಲ್ಲಿ ತೊಡಗಬಾರದು. ಇಂಧನ ಲಭ್ಯತೆ ಸ್ಥಿರವಾಗಿದೆ ಎಂದು ಬಿಪಿಸಿಎಲ್ ಸ್ಪಷ್ಟಪಡಿಸಿದೆ. ನೋಡಿ, ಎಲ್ಲೆಡೆ ವದಂತಿಗಳು ಹರಿದಾಡ್ತಾ ಇದ್ದಾವೆ. ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಇನ್ನು ಮುಂದೆ ಸಿಗೋದು ಕಷ್ಟ ಅಂತ. ಹೀಗಾಗಿ ಜನ ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯೂ ಗಟ್ಟಲೆ ನಿಂತ್ಕೊಂಡು ಪೆಟ್ರೋಲ್ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಒಂದಿಷ್ಟು ಟ್ಯಾಂಕ್ ಅಂದರೆ ವಾಟರ್ ಟ್ಯಾಂಕ್ಗಳನ್ನ ತೆಗೆದುಕೊಂಡು ಹೋಗಿ ಖರೀದಿ ಮಾಡುವಂಥದ್ದು ಈ ರೀತಿಯಾಗಿ. ಹಾಗಾಗಿ ಇದನ್ನ ಗಮನಿಸಿದಂಥ ಬಿಪಿಸಿಎಲ್ ಭಾರತ ಪೆಟ್ರೋಲಿಯಂ ಇದಕ್ಕೆ ಬ್ರೇಕ್ ಅನ್ನ ಹಾಕಿ ಸ್ಪಷ್ಟನೆಯನ್ನ ವ್ಯಕ್ತಪಡಿಸಿದೆ. ಭಾರತದಲ್ಲಿ ಯಾವುದೇ ರೀತಿಯಾದಂಥ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಆಗಿಲ್ಲ, ಆಗೋದು ಇಲ್ಲ. ಯಾಕಂದರೆ ಸ್ಟೋರೇಜ್ಗೆ ಅಂತ ದಾಸ್ತಾನುಗಳು ಇದ್ದಾವೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲಿ ಆಗಿಲ್ಲ. ಯಾರು ಕೂಡ ವದಂತಿಗಳಿಗೆ ಕಿವಿಗೊಡಬಾರ್ದು. ಸುಳ್ಳು ಸುದ್ದಿಗಳನ್ನು ಕೇಳಿ ಈ ರೀತಿಯಾಗಿ ಮಾಡಬಾರ್ದು. ಜನ ಭಯಭೀತಗೊಳ್ಳಬಾರ್ದು. ಇನ್ನು ಹಾಗಂತ ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ಜಾಮ್ ಆಗಿ ಅಲ್ಲಿ ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನು ತಂದು ಒಟ್ಕೋಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಿಪಿಸಿಎಲ್ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ನಾವು ನೆನ್ನೆಯಿಂದನೂ ಸಹಿತ ಗಮನಿಸ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ. ಎಲ್ಲೆಡೆ ಎಲ್ಲ ಜಿಲ್ಲೆಗಳಲ್ಲೂ ಆಗಿರ್ಬೋದು. ಪೆಟ್ರೋಲ್ ಇನ್ನು ಮುಂದೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ, ಪೆಟ್ರೋಲ್ ಡೀಸೆಲ್ ಕೊರತೆ ಹೆಚ್ಚಾಗುತ್ತೆ, ಹಾಗಾಗಿ ಈಗಲೇ ಖರೀದಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾಗಿ ಪೆಟ್ರೋಲ್ ಬಂಕ್ಗಳು ಏನು ಮಾಡ್ತಾ ಇದ್ದಾವೆ, ಈ ಕ್ರೌಡನ್ನು ತಡೆಯೋಕ್ಕಾಗದೆ ಪೆಟ್ರೋಲ್ ಬಂಕ್ಗಳನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ಜನ ಮತ್ಯಾವ ರೀತಿಯಲ್ಲಿ ತಿಳ್ಕೊಳ್ತಾ ಇದ್ದಾರೆ ಅಂತ ಅಂದರೆ, ಪೆಟ್ರೋಲ್ ಅಲ್ಲಿ ಖಾಲಿ ಆಗಿದೆ, ಪೆಟ್ರೋಲ್ ಡೀಸೆಲ್ ಖಾಲಿ ಆಗಿದ್ರಿಂದ ಕ್ಲೋಸ್ ಮಾಡ್ತಾ ಇದ್ದಾರೆ ಬಂಕ್ಗಳನ್ನ ಅಂತ ಈ ರೀತಿಯಾಗಿ ಮತ್ತೆ ತಿಳ್ಕೊಳ್ತಾ ಇದ್ದಾರೆ. ಬಟ್ ಆ ರೀತಿಯಾಗಿ ಯಾವುದೇ ಪರಿಸ್ಥಿತಿ ಇಲ್ಲ. ಇದ್ರ ಬಗ್ಗೆ ನಮ್ಮ ಪ್ರಧಾನಿಯವರು ಸಹಿತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮೊನ್ನೆ ಲೋಕಸಭಾ ಒಂದು ಭಾಷಣದಲ್ಲಿ ಮಾತನಾಡ್ತಾ. ಇನ್ನು ಅದರ ಜೊತೆಗೆ ಬಿಪಿಸಿಎಲ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವುಗಳನ್ನ ಗಮನಿಸಿಕೊಂಡು ಅದು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ. ಭಾರತ ಪೆಟ್ರೋಲಿಯಂ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ, ಎಲ್ಲ ಸ್ಥಿತಿಯು ನಾರ್ಮಲ್ ಆಗಿದೆ, ಯಾರು ಕೂಡ ಭಯಭೀತಗೊಳ್ಳಬೇಡಿ, ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಬರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.